ಹೀಗೆ ಒಬ್ಬರು ರಕ್ತಸಿಕ್ತವಾಗಿ ಬಿದ್ದಿದ್ರೆ ಮತ್ತೊಬ್ಬರು ಸಾವಿನ ಕುಣಿಕೆಗೆ ಶರಣಾಗಿರುವ ದೃಶ್ಯಗಳು ಕಂಡು ಬಂದಿದ್ದು ಚೇಳೂರು ಪಟ್ಟಣದ ಗರಿಗರೆಡ್ಡಿಪಾಳ್ಯ ಬಡಾವಣೆಯ ಮನೆಯೊಂದರಲ್ಲಿ. ಮದುವೆಯಾಗಿ ಮಕ್ಕಳಿರುವ ಸಲ್ಮಾ ಜೊತೆಗೆ ಮದುವೆಯಾಗಿ 3 ಮಕ್ಕಳಿರುವ ಬಾಬಾಜಾನ್ ಅಕ್ರಮ ಸಂಬಂಧ ಬೆಳೆಸಿದ್ದಂತೆ. ಕಳೆದ 7-8 ವರ್ಷಗಳಿಂದ ಸಾಗಿದ್ದ ಅಕ್ರಮ ಸಂಬಂಧದಲ್ಲಿ ಮತ್ತೊಬ್ಬ ಎಂಟ್ರಿಯಾಗಿದ್ದಕ್ಕೆ ಪ್ರೇಮಿಗಳ ದುರಂತ ಸಾವಾಗಿದೆ. సరే రా అని చెప్పి ఇంటికి పోయినాము. వాళ్ళు భయపడి అవతల పోయిందంటే ఏమైంది ఏమచ్చు ఏమిటి ఇంకా ఎవరు కోసం ఏంటి అది నాకు తెలుసు సార్. ఇంట్లో ఎవరు లేరు సార్. పరిస్థితి పోయింది. ఎవరు అయింది అది చేయలేరు పరిస్థితి. ಚೇಳೂರು ಪಟ್ಟಣದ ಗರಿಗರೆಡ್ಡಿಪಾಳ್ಯ ಬಡಾವಣೆಯ ಸಲ್ಮಾ ಎಂಬುವರ ಜೊತೆಗೆ ಬಾಬಾಜಾನ್ 7-8 ವರ್ಷಗಳಿಂದ ಅಕ್ರಮ ಸಂಬಂಧ ಹೊಂದಿದ್ದಂತೆ. ಈ ಮಧ್ಯೆ ಸಲ್ಮಾ ಜೊತೆಗೆ ಮತ್ತೊಬ್ಬ ಅಕ್ರಮ ಸಂಬಂಧ ಹೊಂದಿದ್ದ ಎಂಬ ಕಾರಣಕ್ಕೆ ಸಲ್ಮಾ ಜೊತೆಗೆ ಗಲಾಟೆ ಮಾಡಿದ ಬಾಬಾಜಾನ್ ಮಾರಕಾಸ್ತ್ರದಿಂದ ಕತ್ತು ಕೊಯ್ದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಬಳಿಕ ತಾನು ಸಹ ಸಾವಿನ ಕುಣಿಕೆಗೆ ಶರಣಾಗಿದ್ದಾನೆ ಎಂದು ಶಂಕಿಸಲಾಗಿದೆ. ನಿನ್ನೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಈವ್ನಿಂಗ್ ಬೇಸಿಕಲಿ ಚೇಳೂರು ಟೌನಲ್ಲಿ ಒಬ್ಬರು ಲೇಡಿ ಸಲ್ಮಾ ಅರೌಂಡ್ 40 ಇಯರ್ಸ್ ಏಜ್ ಇದೆ. ಅವ್ರದ್ದು ಮನೆಯಲ್ಲಿ ಅವ್ರದ್ದು ಬಾಡಿ ಸಿಕ್ಕಿತ್ತು. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ಆ ಟೈಮ್ಗೆ ವಾಪಸ್ ಬಂದು ಅವರು ನೋಡಿದ್ದಾರೆ ಏನಾದರೂ ಈ ಥರ ಘಟನೆ ಆಗಿದೆ. ಆಮೇಲೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಈ ಅಕ್ಕಪಕ್ಕದವರು ನೇಬರ್ಸ್ ವಗೇರ ಮತ್ತು ಫ್ಯಾಮಿಲಿಗೂ ಕೂಡ ಗೊತ್ತಿತ್ತು ಅದು ಏನಾದರೂ ಅಫೇರ್ ವಗೇರ ನಡ್ತಾ ಇದೆ ಒಬ್ಬರು ಬಾಬಾಜಾನ್ ಜೊತೆಗೆ. ಸೊ ಅವ್ರು ಕೇಳಿದಾಗ ಅವರು ನಮಗೆ ಹೇಳಿದ್ದಾರೆ ಬಾಬಾಜಾನ್ದು ಮನೆ ಕೂಡ ಪಕ್ಕದಲ್ಲಿ ಇದೆ, ನಮಗೆ ತೋರಿಸಿದ್ದಾರೆ. ಅಲ್ಲಿ ಹೋಗುವಾಗ ನಮಗೆ ಗೊತ್ತಾಯಿತು ಇವ್ರದ್ದು ಬೈಕು ಹೊರಗಡೆ ಪಾರ್ಕ್ ಮಾಡಿ ಒಳಗಡೆಯಿಂದ ಮನೆ ರೂಮ್ ಇದೆ, ಒಂದು ಸಣ್ಣದು ರೂಮ್ ಲಾಕ್ ಮಾಡಿದ್ದಾರೆ, ಓಪನ್ ಮಾಡ್ತಾ ಇಲ್ಲ. ಆಮೇಲೆ ರೂಮ್ ಡೋರ್ ತೆಗೆದು ಹೊಡೆದು ಒಳಗಡೆ ಹೋಗಿದ ತಕ್ಷಣ ನಮಗೆ ಗೊತ್ತಾಯಿತು ಇವರು ಕೂಡ ಸೂಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಬೇಸಿಕ್ಲಿ ಈ ಸಲ್ಮಾ ಮತ್ತು ಬಾಬಾಜಾನ್ ಅವ್ರದ್ದು 5-6 ವರ್ಷದಿಂದ ಇಲೀಗಲ್ ಅಫೇರ್ ವಗೇರ ಇತ್ತು. ಎಲ್ಲ ಸುಮಾರು ಜನ ಗಮನಕ್ಕೆ ಕೂಡ ಇದೆ ಮೊದಲಿಂದ. ನಿನ್ನೆ ಯಾವುದು ಗಲಾಟೆ ವಗೇರ ಸ್ಟಾರ್ಟ್ ಆಗಿದೆ ಯಾವುದು ವಿಚಾರ ಬಗ್ಗೆ. ಆ ಟೈಮ್ಗೆ ಇವರು ಚಾಕು ವಗೇರೆಯಿಂದ ನೆಕ್ ಮೇಲೆ ಥ್ರೋಟ್ಗೆ ಸ್ಲೇಟ್ ಮಾಡಿ ಅವ್ರದ್ದು ಮರ್ಡರ್ ಮಾಡಿದ್ದಾರೆ. ಮನೆಯಲ್ಲಿ ಅವ್ರದ್ದು ಬಾಡಿ ಸಿಕ್ಕಿತ್ತು. ಆಮೇಲೆ ಇವರು ಅಲ್ಲಿಂದ ಓಡಿ ಹೋಗಿ ಮನೆಗೆ ಬಂದಿದ್ದಾರೆ. ಬೀಗ ಹಾಕಿ ಒಳಗಡೆಯಿಂದ ಬೀಗ ಹಾಕಿ ಇವರು ಕೂಡ ಸೂಸೈಡ್ ಮಾಡಿದ್ದಾರೆ. ಅವ್ರ ಹಸ್ಬೆಂಡ್ ವೈಫ್ ಹೇಗೆ ಸರ್? ಇವರು ರಿಲೇಷನಲ್ಲಿದ್ದಾರೆ, ಇದು ಗೊತ್ತು ನಮಗೆ. ಇವ್ರದ್ದು ಸಲ್ಮಾದು ಸೆಪ್ರೇಟ್ 3 ಮಕ್ಕಳು ಇದ್ದಾರೆ, ಹಸ್ಬೆಂಡ್ ಕೂಡ ಇದ್ದಾರೆ. ಹಸ್ಬೆಂಡ್ ಗಾರೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅವರು ಎಲ್ಲರಿಗೆ ಗಮನಕ್ಕೆ ಇದೆ ಈ ಥರ ಏನಾದರೂ ರಿಲೇಷನ್ ನಡ್ತಾ ಇದೆ. ಮತ್ತು ಯಾರು ಸೂಸೈಡ್ ಮಾಡಿದ್ದಾರೆ ಬಾಬಾಜಾನ್ ಅವ್ರದ್ದು ಮದುವೆಯಾಗಿ ಸುಮಾರು ವರ್ಷ ಆಗಿದೆ. ಎಲ್ಲ ಹೆಂಡತಿ ಮಕ್ಕಳು ಬಿಟ್ಟು ಬೇರೆ ಜಾಗ ವಾಸ ಇದೆ. ಈಗ ಇವರು ಒಬ್ಬರೇ ಇದ್ದಾರೆ ಊರಲ್ಲಿ. ಥ್ಯಾಂಕ್ ಯು ಸರ್. ಅವರ ಅಕ್ರಮ ಸಂಬಂಧದಿಂದ ಇವರ ಅಕ್ರಮ ಸಂಬಂಧದಿಂದ ಅವರ ಸಾವಾಗಿದೆ ಎಂದು 2 ಕಡೆಯವರು ಚೇಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಒಟ್ಟಲ್ಲಿ ಇಬ್ಬರ ಸಾವಿಗೂ ಅಕ್ರಮ ಸಂಬಂಧ ಕಾರಣ ಎಂಬುದು ಮೇಲ್ನೋಟಕ್ಕೆ ತಿಳಿದು ಬಂದಿದ್ದು ಪೊಲೀಸರ ತನಿಖೆಯ ಬಳಿಕ ಸತ್ಯಾಸತ್ಯತೆ ತಿಳಿಯಲಿದೆ. ಜೆ.ಕೆ. ಆನಂದ್, MMTV ನ್ಯೂಸ್, ಚೇಳೂರು.